ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಕಾಲ್ತುಳಿತ ದುರಂತದಲ್ಲಿ 11 ಜನ ಮೃತಪಟ್ಟ ಬಳಿಕ ರಾಜಕೀಯ ಕದನ ಮತ್ತೆ ಆರಂಭ ಆಗಿದೆ. ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಾಗ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಇತ್ತ ಸಿಎಂ ಮತ್ತು ಡಿಸಿಎಂ ಕೌಂಟರ್ ಅಟ್ಯಾಕ್ ಮಾಡಿದರು. ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವ್ರಿರೋದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡೋಕ್ಕೆ. ನಮ್ಮ ನೆಗ್ಲೆ ಮೇಲೆ ಹೊತ್ಕೊಳ್ಳೋದು ಆಮೇಲೆ ನೋಡೋಣ. ಅವ್ರು ಫಸ್ಟ್ ಸೈಕಲ್ ಸರಿಯಾಗಿ ಹೊಡೆದು ಸೈಕಲ್ ಸವಾರಿಯನ್ನು ಸರಿಯಾಗಿ ಮಾಡಲಿ, ಆಮೇಲೆ ನಮ್ಮ ನೆಗ್ಲೆ ಮೇಲೆ ಹೊತ್ಕೊಂಡು ನೋಡೋಣ. ಭರ್ತಿ 18 ವರ್ಷಗಳು RCB ಕಪ್ ಬರ ನೀಗಿಸಿತ್ತು. ಆದರೆ ಆ ಸಾವು ನೋವುಗಳು ಮಾತ್ರ ಸಂಭ್ರಮವನ್ನೇ ಕಿತ್ಕೊಂಡಿತ್ತು. ಕಾಲ್ತುಳಿತದ ಘಟನೆ ರಾಜ್ಯ ರಾಜಕೀಯದಲ್ಲಿ T20 ಫೈಟ್ ಶುರುವಾಗಿದೆ. ಹೊಣೆಯಿಂದ ಜಾರಿಕೊಂಡ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ರೋಷಾವೇಶ ತಾಳಿದೆ. RCB ವಿಜಯೋತ್ಸವದಲ್ಲಿ 11 ಫ್ಯಾನ್ಸ್ ಸಾವು. ಸಿಎಂ ಡಿಸಿಎಂ ರಾಜೀನಾಮೆಗೆ ಬಿಜೆಪಿ ಪ್ರೊಟೆಸ್ಟ್. ಅವತ್ತು ನಡೆದ ಘೋರ ದುರಂತ ಮನಸ್ಸಿನಿಂದ ಮರೆಯಾಗ್ತಾನೇ ಇಲ್ಲ. ಅದು ಮರೆಯಲಾಗದ ಗಾಯ. ಯಾರದ್ದೋ ತಪ್ಪಿನಿಂದ ನಡೆದ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಈ ಘಟನೆ ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಷ್ಠೆಗಾಗಿ RCB ಅಭಿಮಾನಿಗಳ ಬಲಿ. ಕಾಂಗ್ರೆಸ್ ಫೋಟೋ ತೆವಲಿಗೆ ಅಮಾಯಕರ ಸಾವು ಅಂತ ಪೋಸ್ಟರ್ ಹಿಡಿದು ಧಿಕ್ಕಾರ ಕೂಗಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಘಟನೆಗೆ ಸಿಎಂ ಡಿಸಿಎಂ ನಡುವೆ ಪ್ರತಿಷ್ಠೆ, ಕ್ರೆಡಿಟ್ ವಾರ್ ಕಾರಣ ಅಂತ ಕೇಸರಿ ಪಡೆ ಕೆರಳಿ ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ರಾಜೀನಾಮೆ ನೀಡೋ ತನಕ ಹೋರಾಟ ನಿಲ್ಲಲ್ಲ ಅಂತ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ನಾಯಕರನ್ನ ತಡೆದ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಕಪ್ ಹಿಡಿದು ಸಿಎಂ ಡಿಸಿಎಂ ಜಗ್ಗಾಟ. ಗಮನ ಸೆಳೆದ ಅಣಕು ಕಪ್ ಪ್ರದರ್ಶನ. ಇನ್ನು ಪ್ರತಿಭಟನೆಯ ವೇದಿಕೆಯಲ್ಲಿ ಅಣಕು ಕಪ್ ಪ್ರದರ್ಶನ ಮಾಡಲಾಯಿತು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮುಖವಾಡ ಧರಿಸಿದ ಕಾರ್ಯಕರ್ತರು ಅಣಕು ಕಪ್ ಪ್ರದರ್ಶನ ಮಾಡಿ ಹಗ್ಗ ಜಗ್ಗಾಟ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇತ್ತ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ವಿಮಾನ ದುರಂತ, ರೈಲ್ವೆ ಅಪಘಾತ, ಬ್ರಿಡ್ಜ್ ಕುಸಿತಗಳನ್ನು ಪ್ರಸ್ತಾಪಿಸಿ ತಿರುಗೇಟು ಕೊಟ್ಟಿದ್ದಾರೆ. ಇದು ಹೆಣದ ಮೇಲಿನ ರಾಜಕಾರಣ ಅಂತ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ರೈಲ್ವೆ ಇದರಲ್ಲಿ ಸತ್ತರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು? ಯಾರಿಗೆ ಜವಾಬ್ದಾರಿ ಕೊಡಬೇಕು? ಆಮೇಲೆ ಬ್ರಿಡ್ಜ್ ಇದ್ದಕ್ಕಿದ್ದಲ್ಲೇ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ, ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ, 140 ಜನ ಸತ್ರು, ಅದಕ್ಕೆ ಯಾರು ಕೊಡ್ಬೇಕು? ನಾನು ಅದನ್ನ ಡಿಫೆನ್ಸ್ ತಕತಾ ಇಲ್ಲ, ಅದನ್ನ ಎಕ್ಸ್ಕ್ಯೂಸ್ ಆಗಿ ತಕತಾ ಇಲ್ಲ. ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವ್ರಿರೋದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡೋಕ್ಕೆ. ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ, ಇಲ್ಲ ವಿಟ್ನೆರಳ್ಳಿಯಿಂದ ಬಂದದ್ದು ತಗೊಳ್ಳಿ, ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ, ಬೇಕಾದಷ್ಟು ಬೇರೆ ಎಲ್ಲ ಸ್ಟ್ಯಾಂಪೇಡ್ಗಳೆಲ್ಲ ನಡೀತಾ ಇದೆ. ಈಗ ನಾನು ನೆನ್ನೆ ಅಹಮದಾಬಾದ್ಗೆ ಹೋಗಿದ್ದೆ, ನಾನು ಏನಾರು ಮಾತಾಡೋದನ್ನ? ಕ್ಯಾನ್ ಐ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಇಟ್?
ಇನ್ನು ಡಿಕೆಶಿ ಹೇಳಿಕೆಯೊಂದಕ್ಕೆ ಮೊದಲು ಸೈಕಲ್ ಹೊಡೆಯೋದನ್ನ ಕಲಿಯಲಿ ಅಂತ ಸುನೀಲ್ ಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಕಾಲ್ ತುಳಿತ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ಹೊಣ ಬರಬೇಕು ಅಂತ ಇವತ್ತು ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅವ್ರನ್ನೂ ಹೆಗಲ ಮೇಲೆ ಹಾಕೊಂಡು ಕುಂಡ್ರಿಸ್ಕೊಂಡು ಮೆರವಣಿಗೆ ಮಾಡೋಣ. ನಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊಳ್ಳೋದು ಆಮೇಲೆ ನೋಡೋಣ. ಅವ್ರು ಫಸ್ಟ್ ಸೈಕಲ್ ಸರಿಯಾಗಿ ಹೊಡೆದು ಸೈಕಲ್ ಸವಾರಿಯನ್ನು ಸರಿಯಾಗಿ ಮಾಡಲಿ, ಆಮೇಲೆ ನಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊಂಡು ನೋಡೋಣ. ನಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊಳ್ಳೋದು ಆಮೇಲೆ ನೋಡೋಣ. ಅವ್ರು ಫಸ್ಟ್ ಸೈಕಲ್ ಸರಿಯಾಗಿ ಹೊಡೆದು ಸೈಕಲ್ ಸವಾರಿಯನ್ನು ಸರಿಯಾಗಿ ಮಾಡಲಿ, ಆಮೇಲೆ ನಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊಂಡು ನೋಡೋಣ. ಒಟ್ಟಾರೆ 11 ಜನರ ಸಾವಿನ ಪ್ರಕರಣ ಜೀವಂತವಾಗಿಡಲು ಬಿಜೆಪಿ ಬಯಸಿದೆ. ಅತ್ತ ಕಾಂಗ್ರೆಸ್ ಮಾತ್ರ ಬೇರೆ ರಾಜ್ಯಗಳಲ್ಲಿನ ಘಟನೆ ಪ್ರಸ್ತಾಪಿಸಿ ತಿರುಗೇಟು ಕೊಡ್ತಾ ಇದೆ. ಆದರೆ ಸತ್ತವರ ಮನೆಗಳಲ್ಲಿ ಶೋಕ ಮಡುಗಟ್ಟಿದೆ. ಶಿವಪ್ರಸಾದ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.